ವೆರಿ ಗುಡ್ ಮಾರ್ನಿಂಗ್. ನಿನ್ನೆ ನಡೆದಂತಹ SSLC ಮಧ್ಯವಾರ್ಷಿಕ ಅಥವಾ ಅರ್ಧವಾರ್ಷಿಕ ಪರೀಕ್ಷೆಯ SA1 ಅದರ ಮಾದರಿ ಉತ್ತರಗಳನ್ನು ಈಗ ನೋಡ್ತಾ ಹೋಗೋಣ. ಹಾಗಾದರೆ ಭಾಗ ಎ ಭೌತ ವಿಜ್ಞಾನ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು. ಟೋಟಲ್ 3 ಕ್ವಶನ್ಸ್ ಇರ್ತವೆ, ಈಚ್ ಕ್ಯಾರಿಂಗ್ 1 ಮಾರ್ಕು. ಹಾಗಾದರೆ ವಿದ್ಯುತ್ ವಿಭವಾಂತರದ SI ಮಾನ, ಇದು ಅಂತೂ ಯಾರು ನಾನು ಮಲ್ಟಿಪಲ್ ಚಾಯ್ಸ್ ನೋಡಿರ್ತಿರಲ್ಲ, ಇಂಥ ಕ್ವಶನ್ಗಳನ್ನು ಮಿಸ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಎಷ್ಟು ಸಲ ರಿಪೀಟ್ ಆಗಿದೆಯೋ ಗೊತ್ತಿಲ್ಲ ಇದು, ಹೌದಾ? ಇವು ಏಕಮಾನಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚು ಕಡಿಮೆ ಏನಪ್ಪ ಅಂದರೆ 25 ಮಲ್ಟಿಪಲ್ ಚಾಯ್ಸ್ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು, ಆಮೇಲೆ ಏನಪ್ಪ ಅಂದರೆ ಒಂದು 10 ವರ್ಷದ ವಿಜ್ಞಾನ ಪ್ರಶ್ನೆ ಪತ್ರಿಕೆಗಳನ್ನು, ಒಂದು 10 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿ ನಾನು ಪ್ಲೇಲಿಸ್ಟಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಅತಿ ಹೆಚ್ಚು ಕಂಟೆಂಟನ್ನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರು ಅದನ್ನು ಯೂಸ್ ತಗೋತಾರೆ ಡೆಫಿನೆಟ್ಲಿ ದೇ ಸ್ಕೋರ್, ಹೌದಾ ಅಂತ ಹೇಳ್ತಾ, ವಿದ್ಯುತ್ ವಿಭವಾಂತರದ SI ಏಕಮಾನ, ಹೌದಾ? ಇಟ್ಸ್ ಅ ವೆರಿ ಈಸಿ ಆನ್ಸರ್, ಇಟ್ಸ್ ವೋಲ್ಟ್. ಆಪ್ಷನ್ ಬಿ ರೈಟ್ ಆನ್ಸರ್. ವಿದ್ಯುತ್ ಪ್ರವಾಹದ್ದು ಆ್ಯಂಪಿಯರು, ರೋಧದ್ದು ಓಮ್, ಆಮೇಲೆ ಆವೇಶದ್ದು ಕುಲಾಮ್, ಹೌದಾ? ಇದು ನಿಮ್ಗೆ ಗುರ್ತಿದೆ. ಇನ್ನು ಫ್ಲೆಮಿಂಗನ ಎಡಗೈ ನಿಯಮದಲ್ಲಿ ತೋರ್ಬೆರಳು, ಹೌದಾ? ತೋರ್ಬೆರಳು ಸೂಚಿಸುವುದೆಂದರೆ, ಈ ತೋರ್ಬೆರಳು ಎರಡೂದ್ರಲ್ಲೂ ಫ್ಲೆಮಿಂಗ್ನ ಎಡಗೈ ನಿಯಮ ಇರ್ಬೋದು, ಬಲಗೈ ನಿಯಮ ಇರ್ಬೋದು, ಅದೇನು ತೋರಿಸ್ತದಪ್ಪ ಅಂದರೆ ಕಾಂತಕ್ಷೇತ್ರ. ಏನು? ಕಾಂತಕ್ಷೇತ್ರ. ಹೆಬ್ಬೆರಳು ಚಲನೆಯನ್ನು, ಹೌದಾ? ಆಮೇಲೆ ಮಧ್ಯದ ಬೆರಳು ಏನಪ್ಪ ಅಂದರೆ ವಿದ್ಯುತ್ ಪ್ರವಾಹವನ್ನು ತೋರ್ಪಡಿಸ್ತದೆ. ಕ್ವಶನ್ ನಂಬರ್ 3, ಕೆಳಗಿನ ರೋಧಕಗಳ ಜೋಡಣೆಯಲ್ಲಿ, ಹೌದಾ, 13.52ರಷ್ಟು ಒಟ್ಟು ರೋಧ ಕೊಡುವ ಸಂಯೋಜನೆ ಅಂದರೆ ಇದರಲ್ಲಿ ಯಾವುದು 13.5ರಷ್ಟು ಒಟ್ಟು ಸಂಯೋಜನೆಯನ್ನು ಕೊಡ್ತದ ಅಂತ ಕೇಳಿದ್ದಾರೆ. ಹಾಗಾದರೆ ಇದಕ್ಕೆ ಆಪ್ಷನ್ ಸಿ ಏನಪ್ಪ ಅಂದರೆ ರೈಟ್ ಆನ್ಸರ್, ಹೌದಾ? ಯಾಕಪ್ಪ ಅಂದರೆ 9 ಓಮ್ ರೋಧವನ್ನು ಸರಣಿಯಲ್ಲಿ ಜೋಡಿಸಲಾಗಿದೆ, ಆಮೇಲೆ 2 ಸಮಾಂತರ ರೋಧಗಳನ್ನು ಸಮಾಂತರವಾಗಿ 9 ಓಮ್ 9 ಓಮ್ ಜೋಡಿಸಲಾಗಿದೆ. ಹಾಗಾದರೆ ಮೊದಲು ಆ 2 ಸಮಾಂತರ ರೋಧಗಳೇನಿದಾವಲ್ಲ ಅದನ್ನ R1 ಮತ್ತು R2 ಅಂತ ಮಾಡಿಕೊಂಡು, ಅಥವಾ R2 ಮತ್ತು R3 ಅಂತ ಮಾಡಿಕೊಂಡು 1/9 + 1/9 ಮಾಡಿದಾಗ, ಹೌದಾ, ನಮಗೇನು ಉತ್ತರ ಸಿಗ್ತದಪ್ಪ ಅಂದರೆ 2/9 ಅಂತ ಸಿಗ್ತದೆ. ಹಾಗಾದರೆ ಆರ್ ಪಿ 9/2 ಎಷ್ಟಾಯ್ತಪ್ಪ ಅಂದರೆ 4.5 ಓಮ್ ಆಯಿತು. ಇನ್ನು ಟೋಟಲ್ ರೆಸಿಸ್ಟೆನ್ಸು, ಸರ್ಕ್ಯೂಟ್ದು ಟೋಟಲ್ ರೆಸಿಸ್ಟೆನ್ಸ್ ಕಂಡುಹಿಡಿಬೇಕಾದ್ರೆ ನಾವೇನು ಮಾಡ್ತೀವಿ ಅಂದರೆ RT = RP, ಹೌದಾ, ಪ್ಲಸ್ R1 ಸರಣಿಯಲ್ಲಿದೆ, ಎರಡದನ್ನು ಕೂಡಿಸಿದಾಗ 4.5 ಓಮು ಪ್ಲಸ್ 9 ಓಮು ಟೋಟಲ್ ಏನಾಗ್ತದೆ 13.5 ಓಮ್ ಆಗ್ತದೆ, ಹೌದಾ? ಅದನ್ನೇ ಅವ್ರು ಕ್ವಶನಲ್ಲಿ ಕೇಳಿದ್ರು. ವೆರಿ ಈಸಿ ಕ್ವಶನ್ ಇದು. ಯಾರು ವಿದ್ಯುತ್ ಶಕ್ತಿ ಚಾಪ್ಟರ್ಗೆ ಸಂಬಂಧಪಟ್ಟಂತಹ ನಾನು ಬಿಡಿಸಿದಂಥ ಲೆಕ್ಕಗಳನ್ನ ನೋಡ್ಕೊಂಡಿದ್ದೀರಿ, ಇಟ್ಸ್ ನಥಿಂಗ್. ಇನ್ನು ಕ್ವಶನ್ ಮೇನ್ ನಂಬರ್ 2, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರತಿ ಪ್ರಶ್ನೆಗೆ 1 ಅಂಕ ಇರ್ತದೆ, ಟೋಟಲ್ 3 ಅಂಕದ ಪ್ರಶ್ನೆಗಳು. ವಾಹಕವೊಂದರ ಅಡ್ಡ ಕೊಯ್ತವು ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ, ಕಾರಣ ಕೊಡಿ. ವಾಹಕದ ಅಡ್ಡ ಕೊಯ್ತ ಹೆಚ್ಚಿದಂತೆ ವಿದ್ಯುತ್ ಪ್ರವಾಹ ಹೆಚ್ಚಾಗ್ತದೆ, ಹೌದಾ, ರೋಧ ಕಡಿಮೆ ಆಗ್ತದೆ. ಅದಕ್ಕೆ ವಾಹಕದ ಅಡ್ಡ ಕೊಯ್ತವು ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರ್ತದೆ ಅಂತ ಹೇಳ್ಬೋದು. ಏನಪ್ಪ ಅಂದರೆ ρ = ಅಥವಾ ρ ∝ 1/r ಅಂತ ನಾವು ಅಭ್ಯಾಸ ಮಾಡಿದ್ದೀವಿ. ಅದರ ಆಧಾರದ ಮೇಲೆ ಇದನ್ನು ಹೇಳ್ಬೋದು. ಏನಪ್ಪ ಅಂದರೆ ವಾಹಕದ ತಂತಿಯ ಉದ್ದ L ಏನಪ್ಪ ಅಂದರೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇರ್ತದೆ, ಆಮೇಲೆ ಇದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಇರ್ತದೆ, ಆಮೇಲೆ ಅಡ್ಡ ಕೊಯ್ತ ಇವುಗಳನ್ನು ನೀವು ನೋಡ್ಕೊಂಡಿರ್ತೀರ. ಹಾಗಾದರೆ ನೆಕ್ಸ್ಟ್ ಕ್ವಶನ್, ವೃತ್ತಾಕಾರದ ವಾಹಕದ ಸುರುಳಿಯು 10 ಸುತ್ತುಗಳನ್ನು ಹೊಂದಿದ್ದರೆ ಅದರ ಕಾಂತಕ್ಷೇತ್ರವು ಸುರುಳಿಯ 1 ಸುತ್ತಿನಿಂದ ಉಂಟಾದ ಕಾಂತಕ್ಷೇತ್ರಕ್ಕಿಂತ 10ರಷ್ಟು ಅಧಿಕವಾಗಿರುತ್ತದೆ, ಕಾರಣ ಕೊಡಿ. ಸುರುಳಿಯಲ್ಲಿನ ವಿದ್ಯುತ್ ಪ್ರವಾಹ ಒಂದೇ ದಿಕ್ಕಿನಲ್ಲಿರ್ತದೆ ಹಾಗೂ ಪ್ರತಿಯೊಂದು ಸುತ್ತಿನಿಂದ ಉಂಟಾದ ಕಾಂತಕ್ಷೇತ್ರವು ಸಂಯೋಜನೆಗೊಳ್ತದೆ. ಆದ್ದರಿಂದ ಸುರುಳಿಯಲ್ಲಿ ಸುತ್ತುಗಳ ಸಂಖ್ಯೆ ಹೆಚ್ಚಿದಂತೆ ಅದರ ಸುತ್ತಲಿನ ಕಾಂತಕ್ಷೇತ್ರ ಅಧಿಕವಾಗ್ತದೆ. ನೋಡ್ರಿ, ನಾವು ಕಾಂತಕ್ಷೇತ್ರವನ್ನು ಅಭ್ಯಾಸ ಮಾಡಬೇಕಾದ್ರೆ, ಹೌದಾ, ಏನಪ್ಪ ಅಂದರೆ ಸುತ್ತುಗಳ ಸಂಖ್ಯೆ ಹೆಚ್ಚಾದಂತೆ ಕಾಂತಕ್ಷೇತ್ರ ಹೆಚ್ಚಾಗ್ತದೆ ಅನ್ನೋದನ್ನ ಕಾನ್ಸೆಪ್ಟನ್ನು ಅಭ್ಯಾಸ ಮಾಡಿದ್ದೀವಿ. ಅದರ ಬೇಸ್ ಮೇಲೆ ಇದೇನಪ್ಪ ಅಂದರೆ ಕ್ವಶನ್ ಇತ್ತು. ಇನ್ನು ಕ್ವಶನ್ ನಂಬರ್ 6, 220 ವೋಲ್ಟ್ ವಿಭವಾಂತರ ಮತ್ತು 5 ಆಂಪಿಯರ್ ರೇಟಿಂಗ್ ಹೊಂದಿರುವ ಗೃಹ ಬಳಕೆಯ ವಿದ್ಯುತ್ ಮಂಡಲಕ್ಕೆ 2 ಕಿಲೋವ್ಯಾಟ್ ಸಾಮರ್ಥ್ಯವಿರುವ ಗೀಸರ್ ಜೋಡಿಸಬಹುದೇ? ಹೌದಾ, ನಿಮ್ಮ ಉತ್ತರವನ್ನು ಪುಷ್ಟೀಕರಿಸಿರಿ ಅಂತ ಕೇಳಿದ್ದಾರೆ. ಇಲ್ಲ, ಜೋಡಿಸ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಗೀಸರ್ಗೆ ಅಗತ್ಯವಿರುವಂಥ ವಿದ್ಯುತ್ ಪ್ರವಾಹ P = VI. ಹಾಗಾದರೆ ನಾವು I ಕಂಡುಹಿಡಿಬೇಕಾಗಿದೆ. ಇಲ್ಲಿ I = P/V ಆಗ್ತದೆ. P ಎಷ್ಟಿದೆ? 2 ಕಿಲೋವ್ಯಾಟ್ ಅಂದರೆ 2000 ವ್ಯಾಟು. V ಎಷ್ಟಿದೆ? 220 ವೋಲ್ಟು. ಹಾಗಾದರೆ
9.09 ಆಂಪಿಯರ್ ವಿದ್ಯುತ್ ಪ್ರವಾಹ ಉಂಟಾಗ್ತದೆ. ನಾವು ಅಂತಹ ಮಂಡಲದಲ್ಲಿ 5 ಆಂಪಿಯರ್ನ ರೇಟಿಂಗ್ನ ಏನಾದರೂ ಫ್ಯೂಸ್ ಜೋಡಿಸಿದೆ ಆದರೆ ಆ ಫ್ಯೂಸ್ ಏನಾಗ್ತದಪ್ಪ ಅಂದರೆ ಜೌಲನ್ನು ಉಷ್ಣೋತ್ಪಾದನಾ ನಿಯಮದ ಆಧಾರದ ಮೇಲೆ ಕರಿಗೆ ಹೋಗಿಬಿಡ್ತದೆ. ಅದಕ್ಕೆ ನಾವು ಇಲ್ಲಿ ಜೋಡಿಸ್ಲಿಕ್ಕೆ ಆಗೋದಿಲ್ಲ. ಇನ್ನು ಕ್ವಶನ್ ಮೇನ್ ನಂಬರ್ 3, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸ್ರಿ. ರೋಧಕಗಳ ಸಮಾಂತರ ಸಂಯೋಜನೆಯನ್ನು ತೋರಿಸುವ ಒಂದು ವಿದ್ಯುತ್ ಮಂಡಲದ ಚಿತ್ರ ತೋರಿಸ್ರಿ ಅಂತ ಕೇಳಿದ್ದಾರೆ. ಹೌದಾ, R1 R2 R3 ಅಂತ ನಾವು ಸಮಾಂತರವಾಗಿ ಏನು ಮಾಡಬೇಕಂದ್ರೆ ರೋಧಗಳನ್ನು ಜೋಡಿಸ್ಬೇಕು. ಆಮೇಲೆ ಅದರ ತುದಿಗಳನ್ನು X ಮತ್ತು Y ಅನ್ನುವಂತಹ ಪಾಯಿಂಟ್ಗೆ ಜೋಡಿಸಿ ಅದಕ್ಕೆ ನಾವೇನಪ್ಪ ಅಂದರೆ ಸಮಾಂತರವಾಗಿ ವೋಲ್ಟ್ ಮೀಟರ್ನ ಕನೆಕ್ಟ್ ಮಾಡಬೇಕು. ಆಮೇಲೆ ಆ್ಯಸ್ ಇಟ್ ಈಸ್ ಸರ್ಕ್ಯೂಟ್ ಎರಡರಲ್ಲೂ ಸೇಮ್ ಬರ್ತದೆ. ಹೌದಾ, ಬ್ಯಾಟ್ರಿಯ ಪಾಸಿಟಿವ್ ಟರ್ಮಿನಲ್ಲು ಮತ್ತು ನೆಗೆಟಿವ್ ಟರ್ಮಿನಲ್ಲು ಪ್ಲಗ್ ಕೀ ಮತ್ತು ಏನಪ್ಪ ಅಂದರೆ ಅಮ್ಮೀಟರ್ನ ಮಂಡಲದಲ್ಲಿ ಸರಣಿಯಲ್ಲಿ ಯಾವತ್ತೂ ಜೋಡಿಸ್ಬೇಕು ಅನ್ನೋದನ್ನು ನಾವು ಆಲ್ರೆಡಿ ಅಭ್ಯಾಸ ಮಾಡಿದ್ದೀವಿ. ತುಂಬ ಈಸಿ ಡಯಾಗ್ರಾಮು. HNH ಸರಳ ವಿದ್ಯುತ್ ಮಂಡಲ, ಸರಣಿ ಮಂಡಲ, ಸಮಾಂತರ ಮಂಡಲ. ಎಕ್ಸಾಮಲ್ಲಿ ಈ ಮೂರಲ್ಲಿ ಒಂದು ಕೇಳುವಂಥ ಸಾಧ್ಯತೆ ಹೆಚ್ಚಿರ್ತದೆ. ಇನ್ನು ಕ್ವಶನ್ ನಂಬರ್ 8, ವಿದ್ಯುತ್ ಪ್ರವಾಹವಿರುವ ನೇರ ವಾಹಕದ ತಂತಿಯ ಸುತ್ತ ಉಂಟಾಗುವ ಕಾಂತೀಯ ಬಲರೇಖೆಗಳನ್ನು ಸೂಚಿಸುವ ಚಿತ್ರ ಬರೀರಿ ಅಂತ ಹೇಳಿದ್ದಾರೆ. ಇದು ಏನಪ್ಪ ಅಂದರೆ ಕಬ್ಬಿಣದ ರಜಗಳನ್ನು ತೆಗೆದುಕೊಂಡು ನಾವು ಒಂದು ಪ್ರಯೋಗ ಮಾಡ್ತೀವಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಚಿತ್ರ ಇದೆ. ಇಟ್ಸ್ ಅ ವೆರಿ ಸಿಂಪಲ್. ಏನಪ್ಪ ಅಂದರೆ ಬ್ಯಾಟ್ರಿಯ ಪಾಸಿಟಿವ್ ಮತ್ತು ನೆಗೆಟಿವ್ ಟರ್ಮಿನಲ್ಗಳನ್ನು ವೈರಿಗೆ ಜೋಡಿಸಿ ಒಂದು ರಿಯೋಸ್ಟ್ಯಾಟನ್ನು ಜೋಡಿಸಿ ಆ ರಿಯೋಸ್ಟ್ಯಾಟ್ನಲ್ಲಿ ನಾವು ನಿರ್ದಿಷ್ಟ ಪ್ರಮಾಣದ ರೋಧವನ್ನು ಮಂಡಲದಲ್ಲೇ ವಿದ್ಯುತ್ ಪ್ರವಾಹವನ್ನು ಹರಿಸಿದಾಗ ಏನಪ್ಪ ಅಂದರೆ ಕಾಂತೀಯ ಬಲರೇಖೆಗಳು ಹಾಳೆಯ ಮೇಲೆ ಉಂಟಾಗ್ತವೆ. ಅದರ ಚಿತ್ರವನ್ನು ಬಿಡಿಸಿ ತೋರಿಸ್ರಿ ಅಂತ ಹೇಳಿದರೆ ವೆರಿ ಸಿಂಪಲ್. ಹೌದಾ. ಇನ್ನು ಕ್ವಶನ್ ಮೇನ್ ನಂಬರ್ 4, ಆಮೇಲೆ ಇನ್ನೊಂದು ನಾವೇನು 29 ಡಯಾಗ್ರಾಮ್ ಪ್ರಾಕ್ಟೀಸ್ ಮಾಡ್ತೀವಲ್ಲ ಆ್ಯನ್ಯುವಲ್ ಎಕ್ಸಾಮ್ಗೆ ಅದಕ್ಕೆ ಸಂಬಂಧಪಟ್ಟಂತೆ ಏನಪ್ಪ ಅಂದರೆ ಈ ಕ್ವಶನ್ ಬರುವಂಥದ್ದು ಮೇಲಿದ್ದೇನು ಡಯಾಗ್ರಾಮ್ ಅಭ್ಯಾಸ ಮಾಡಿದ್ವಲ್ಲ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಆದರೂ ಕೇಳಿದ್ದಾರೆ. ಬಟ್ ಇಟ್ಸ್ ನಾಟ್ ಎನ್ ಇಂಪಾರ್ಟೆಂಟ್ ಡಯಾಗ್ರಾಮ್ ಅಂತ ಮತ್ತೆ ನಾನು ರಿಪೀಟ್ ಮಾಡ್ತಾ ಇದ್ದೀನಿ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಒಂದು ಕ್ವಶನ್ ಕೇಳಿದ್ದಾರೆ. 3 ಅಂಕದ 3 ಪ್ರಶ್ನೆಗಳು. 25 ಓಮ್ ರೋಧ ಹೊಂದಿರುವ ಒಂದು ವಿದ್ಯುತ್ ದೀಪ ಮತ್ತು 5 ಓಮ್ ರೋಧವನ್ನು ಹೊಂದಿರುವ ಒಂದು ವಾಹಕವನ್ನು 5 ವೋಲ್ಟ್ ಶುಷ್ಕಕೋಶಕ್ಕೆ ಸರಣಿ ಕ್ರಮದಲ್ಲಿಯೇ ಸಂಪರ್ಕಿಸಿದೆ. ಹಾಗಾದ್ರೆ ಮಂಡಲದ ರೋಧ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಮಂಡಲದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ವಿದ್ಯುತ್ ದೀಪ ಮತ್ತು ವಾಹಕದ ತಂತಿಗಳ ನಡುವಿನ ವಿಭವಾಂತರವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಹಾಗಾದರೆ ಮಂಡಲದಲ್ಲಿರುವಂಥ ರೋಧವನ್ನು ಕಂಡುಹಿಡಿಯಬೇಕಾದ್ರೆ ನಾವೇನು ಮಾಡಬೇಕಂದ್ರೆ R1 25 ಓಮ್ ಹೊಂದಿರುವಂಥ ಒಂದು ವಿದ್ಯುತ್ ದೀಪ ಇದೆ. R2 ಏನಪ್ಪ ಅಂದರೆ 5 ಓಮ್ ಹೊಂದಿರುವಂತಹ ಒಂದು ವಾಹಕ ಇದೆ. ಆಮೇಲೆ ಇವುಗಳ ನಡುವಿನ ವಿಭವಾಂತರ V ಎಷ್ಟಿದೆಪ್ಪ ಅಂದರೆ 5 ವೋಲ್ಟ್ ಇದೆ. ಇದು ಏನಪ್ಪ ಅಂದರೆ ಕೊಟ್ಟಂಥ ದತ್ತಾಂಶ ಅಷ್ಟೇ ಬರೆದ್ರೆ ಅರ್ಧ ಅಂಕ ಸಿಗ್ತದೆ ನಿಮಗೆ. ಇನ್ನು ಮಂಡಲದ ಒಟ್ಟು ರೋಧ RS R1 + R2 ಅಂತ ಮಾಡಿದಾಗ 25 + 5 30 ಓಮ್ ಆಯಿತು. ಒಂದು ಕ್ವಶನ್ಗೆ ಆನ್ಸರ್ ಮಾಡಿದ್ವಿ ನಾವು. ಹೌದಾ, ಏನಪ್ಪ ಅಂದರೆ 1 ಅಂಕ. ನೆಕ್ಸ್ಟ್, ಮಂಡಲದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಬೇಕಾದ್ರೆ ಓಮ್ನ ನಿಯಮ R = V/I ಅಂತ ಏನು ಬರ್ತದಲ್ಲ ಅದು ಇಲ್ಲಿ ಅಲ್ಟರ್ ಆಗಿ I = V/R ಆಗ್ತದೆ. ನಾನು ಬಹಳಷ್ಟು ನನ್ನ ವಿಡಿಯೋಗಳಲ್ಲಿ ಯಾವ ರೀತಿಯಾಗಿ ಫಾರ್ಮುಲಾ ಅಲ್ಟರ್ ಆಗ್ತದೆ ಅದಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಗಳನ್ನು ಯಾವ ರೀತಿಯಾಗಿ ಕೇಳ್ತಾರೆ ಅನ್ನೋದನ್ನು ನಾನೇನು ಮಾಡಿದ್ದೀನಿ ಅಂದರೆ ಬೇರೆ ಬೇರೆ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ಬೇಕಾದ್ರೂ ಹೇಳಿದ್ದೀನಿ, ಆಮೇಲೆ ಲೈವ್ ವಿಡಿಯೋಗಳಲ್ಲೂ ನಾನು ಹೇಳಿದ್ದೀನಿ. ಹಾಗಾದ್ರೆ ಮಂಡಲದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹ I = V/R ಆಗ್ತದೆ. ಹಾಗಾದರೆ V ಎಷ್ಟಿದೆ 5 ವೋಲ್ಟ್ ಇದೆ. R ಎಷ್ಟಿದೆ ಮಂಡಲದ ಒಟ್ಟು ರೋಧ 30 ಓಮ್ ಇದೆ. ಹಾಗಾದರೆ 1/30 ಇಂದ ಸ್ಟ್ರೈಕ್ಔಟ್ ಮಾಡಿದಾಗ 0.166 ಆಂಪಿಯರ್ ಉತ್ತರ ಬರ್ತದೆ. ಹೌದಾ, ಇದು 2ನೇ ಸ್ಟೆಪ್. ಇನ್ನು 3ನೇ ಸ್ಟೆಪ್ ಏನಪ್ಪ ಅಂದರೆ ವಾಹಕದ ವಿಭವಾಂತರವನ್ನು ಕಂಡುಹಿಡಿಯಬೇಕು. ಅದೇ ಸೇಮ್ ಓಮ್ನ ನಿಯಮದ ಸೂತ್ರ ಇಲ್ಲೂ ಕೂಡ ಅಲ್ಟರ್ ಆಗ್ತದೆ. R = V/I ಇದ್ದು V ಕಂಡುಹಿಡಿಯಬೇಕಾಗಿರೋದ್ರಿಂದ V = IR ಅಂತ ಆಗ್ತದೆ. ಹಾಗಾದರೆ V = 0.66 ಏನಿತ್ತಲ್ಲ × 5 ವಾಹಕದ ವಿಭವಾಂತರವನ್ನು ಅಷ್ಟೇ ಕಂಡುಹಿಡಿಯಬೇಕಾಗಿದೆ. ಹಾಗಾದರೆ ವಾಹಕದ ರೋಧ ಎಷ್ಟಿತ್ತು 5 ಓಮ್ ಇತ್ತು. ಹಾಗಾದರೆ 0.16 × 5 ಓಮ್ ಮಾಡಿದಾಗ 0.83 ವೋಲ್ಟ್ ಆಗ್ತದೆ. ಹೌದಾ, ಈ ರೀತಿಯಾಗಿ ನಮಗೆ 3 ಅಂಕಗಳು ಸಿಗ್ತಾವೆ ಸ್ಟೆಪ್ ವೈಸ್ ಸಾಲ್ವ್ ಮಾಡ್ತಾ ಹೋದರೆ. ನೆಕ್ಸ್ಟು ಈ ಪ್ರಶ್ನೆಗೆ ಇನ್ನೊಂದು ಅಥವಾ ಪ್ರಶ್ನೆಯನ್ನು ಕೇಳಿದ್ದಾರೆ. 2 ಓಮ್ ರೋಧದಿಂದ ಪ್ರತಿ ಸೆಕೆಂಡ್ಗೆ 50 ಜೌಲ್ ಉಷ್ಣ ಉತ್ಪತ್ತಿಯಾಗುತ್ತದೆ. ರೋಧಕದ ನಡುವಿನ ವಿಭವಾಂತರವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಹಂಗಾದ್ರೆ R = 2 ಓಮ್ ಕೊಟ್ಟಾರ. H = 50 ಜೌಲ್. ಹೌದಾ, ಹೀಟ್ ಉಷ್ಣ ಉತ್ಪತ್ತಿಯಾದದ್ದು 50 ಜೌಲ್ ಇದೆ. ಆಮೇಲೆ T = 1 ಸೆಕೆಂಡ್ ಇದೆ. ವಿಭವಾಂತರ V = ಕಂಡುಹಿಡಿಯಬೇಕು. ನಮಗೆ ಗೊತ್ತಿದೆ ಜೌಲನ ಉಷ್ಣೋತ್ಪಾದನಾ ನಿಯಮದ ಒಂದು ಸೂತ್ರ H = I² RT. ಹಾಗಾದರೆ
ಏನಪ್ಪ ಅಂದರೆ ಎಚ್ ಎಷ್ಟಿದೆ 50 = I ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಇಟ್ಕೊಳ್ರಿ. ಆರ್ ಎಷ್ಟಿದೆ 2 Ω ಇದೆ. ಆಮೇಲೆ ಇಂಟು ಟಿ 1 ಸೆಕೆಂಡ್ ಟಿ 1 ತೊಗೊಂಡ್ವಿ. ಹಾಗಾದರೆ I ಸ್ಕ್ವೇರ್ 50 / 2 1 2 ಆಗ್ತದೆ. ಇದೇನಾಗ್ತದ್ರೆ ನ್ಯೂಮರೇಟ್ರಲ್ಲಿ ಇದ್ದಿದ್ದು ಡಿನಾಮಿನೇಟ್ರಿಗೆ ಹೋಗ್ಬಿಡ್ತದೆ. ಇಷ್ಟು ಪೋರ್ಷನ್ನು ನ್ಯೂಮರೇಟ್ರಲ್ಲಿ ಇದ್ದಿದ್ದು ಡಿನಾಮಿನೇಟ್ರ್ ಆಗ್ತದೆ. ಹಾಗಾದ್ರೆ 50/2 ಆಯಿತು. ಹಾಗಾದ್ರೆ I ಸ್ಕ್ವೇರ್ = 25 ಆಯಿತು. ಹಾಗಾದ್ರೆ I ಸ್ಕ್ವೇರ್ = 25 ಇದ್ದರೆ ನಾವು ಅದನ್ನು ಸ್ಕ್ವೇರ್ ರೂಟ್ ಹೊಡ್ಕೊಂಡಾಗ I = 5 ಆಂಪಿಯರ್. 5 × 5 = 25. ಅದಕ್ಕೆ I ಏನಾಯಿತು 5 ಆಂಪಿಯರ್ ಆಯಿತು. ಹಾಗಾದ್ರೆ ನಮ್ಗೆ I ಸಿಕ್ತು. ಇನ್ನು V = RI ವಿಭವಾಂತರವನ್ನು ಕಂಡುಹಿಡಿಯಬೇಕಾಗಿದೆ. ಹಾಗಾದ್ರೆ R ಎಷ್ಟಿದೆ 2 Ω ಇದೆ. ಆಮೇಲೆ I ಎಷ್ಟು ಸಿಕ್ಕಿದೆ 5 Ω. ಹಾಗಾದ್ರೆ V = 10 ವೋಲ್ಟ್ ಆನ್ಸರ್. ಹೌದಾ? ಇದಕ್ಕೂ 3 ಅಂಕನೇ. ನೀವು ಮೇಲಿನ ಲೆಕ್ಕವನ್ನಾದರೂ ಬಿಡಿಸ್ಬೋದು, ಕೆಳಗಿನ ಲೆಕ್ಕವನ್ನಾದರೂ ಬಿಡಿಸ್ಬೋದು. ಇಟ್ಸ್ ವೆರಿ ಸಿಂಪಲ್. ಇನ್ನು ಕ್ವಶನ್ ನಂಬರ್ 10, ಗೃಹ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಉಂಟಾಗಲು ಕಾರಣಗಳು. ಇದಂತೂ ಏನಪ್ಪ ಅಂದರೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಂತ ಬಹಳ ಸಲ ಕ್ವಶನ್ ಪೇಪರನ್ನು ಬಿಡಿಸ್ಬೇಕಾದ್ರೆ ನಾನು ನಿಮಗೆ ಹೇಳಿದ್ದೆ. ನೋಡಿರಿ, ವಿದ್ಯುತ್ ವಾಹಕ ತಂತಿ ಮತ್ತು ತಟಸ್ಥ ತಂತಿ ನೇರ ಸಂಪರ್ಕಕ್ಕೆ ಬಂದಾಗ ಓವರ್ಲೋಡ್ ಉಂಟಾಗ್ತದೆ. ವಿದ್ಯುತ್ ಉಪಕರಣಗಳಲ್ಲಿ ದೋಷ ಉಂಟಾದಾಗ ಓವರ್ಲೋಡ್ ಉಂಟಾಗ್ತದೆ. ಹಲವು ಉಪಕರಣಗಳನ್ನು ಒಂದೇ ಸಾಕೆಟ್ಗೆ ಜೋಡಿಸೋದ್ರಿಂದ ಓವರ್ಲೋಡ್ ಉಂಟಾಗ್ತದೆ. ಹೌದಾ? ಆಮೇಲೆ ದೋಷಪೂರಿತ ಏನಪ್ಪ ಅಂದರೆ ವೈರಿಂಗ್ ವ್ಯವಸ್ಥೆ ಇದ್ದರೆ ಓವರ್ಲೋಡ್ ಉಂಟಾಗ್ತದೆ. ಇವು ಏನಪ್ಪ ಅಂದರೆ ಓವರ್ಲೋಡು ಅಥವಾ ಹೃಸ್ವ ಮಂಡಲ ಉಂಟಾಗಲಿಕ್ಕೆ ಸೇಮ್ ಕಾರಣಗಳು ಬರ್ತಾವೆ. ಒಂದು ಸ್ವಲ್ಪ ಇದನ್ನು ನೋಡ್ಕೊಳ್ರಿ. ಇನ್ನು ಕ್ವಶನ್ ನಂಬರ್ ಬಿ, 15 ಆಂಪಿಯರ್ ಮತ್ತು 5 ಆಂಪಿಯರ್ ವಿದ್ಯುತ್ ಮಂಡಲದ ಅವಶ್ಯಕತೆ ಏನು ಅಂತ ಕೇಳಿದ್ದಾರೆ. ಹೆಚ್ಚು ಸಾಮರ್ಥ್ಯವುಳ್ಳ ಸಾಧನಗಳಾದ ಗೀಝರ, ಕೂಲರ, ತಂಪುಕಾರಕ ಇವುಗಳನ್ನು 15 ಆಂಪಿಯರ್ ವಿದ್ಯುತ್ ಮಂಡಲದ ನಾವು ಜೋಡಿಸಬೇಕು. ಕಡಿಮೆ ಸಾಮರ್ಥ್ಯದ ಬಲ್ಬ, ಫ್ಯಾನ, ಆಮೇಲೆ ಚಿಕ್ಕ ಬಲ್ಬ್ಗಳು ಏನಾದರೂ ಇದ್ದರೆ ಅವುಗಳನ್ನು 5 ಆಂಪಿಯರ್ ವಿದ್ಯುತ್ ಮಂಡಲದಲ್ಲಿ ನಾವು ಜೋಡಿಸಿದ್ರೆ ಏನೂ ಸಮಸ್ಯೆ ಇಲ್ಲ. ಯಾಕಂದರೆ 5 ಆಂಪಿಯರ್ ಮತ್ತು 15 ಆಂಪಿಯರ್ ಏನು ಹೇಳ್ತಾ ಇದ್ದಿಲ್ಲ, ಇವು ಫ್ಯೂಸ್ನ ತಂತಿಗಳು. ಇದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಕೆಲಸ ಮಾಡುವಂಥ ಉಪಕರಣಗಳನ್ನು ಬಳಸಿದ್ರೆ ನಮ್ಮ ಮನೆಯಲ್ಲಿರುವಂಥ ವಿದ್ಯುತ್ ಉಪಕರಣಗಳನ್ನು ಕಾಪಾಡ್ಬೋದು. ಅದಕ್ಕಿಂತ ಹೆಚ್ಚು ಆಂಪಿಯರ್ನಲ್ಲಿ ಕೆಲಸ ಮಾಡುವಂಥ ವಿದ್ಯುತ್ ಉಪಕರಣಗಳಲ್ಲಿ ಕಡಿಮೆ ಫ್ಯೂಸನ್ನು ಬಳಸಿದ್ದೆ ಆದರೆ ಏನಪ್ಪ ಅಂದರೆ ಶಾರ್ಟ್ ಸರ್ಕ್ಯೂಟ್ ಉಂಟಾಗುವಂಥ ಸಾಧ್ಯತೆ ಇರ್ತದೆ, ಅಥವಾ ಫ್ಯೂಸ್ ಇಲ್ದಿದ್ದರೆ ಆ ಉಪಕರಣಗಳು ಹಾಳಾಗುವಂಥ ಸಾಧ್ಯತೆ ಇರ್ತದೆ. ಅದಕ್ಕೆ ಇದೊಂದು ಸ್ವಲ್ಪ ಗಮನ ಕೊಡ್ರಿ. ಇನ್ನು ಕ್ವಶನ್ ನಂಬರ್ 11, ಬೇರೆ ಬೇರೆ ವಸ್ತುಗಳಲ್ಲಿ ವಿದ್ಯುತ್ ಪ್ರವಾಹವು ಬೇರೆ ಬೇರೆ ಆಗಿರುತ್ತದೆ ಎಂಬುದು ನಿರ್ಧರಿಸಲು ಒಂದು ಚಟುವಟಿಕೆಯನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಹಾಗಾದರೆ ವಿಭಿನ್ನ ರೋಧವುಳ್ಳ 2 ರೋಧಕಗಳನ್ನು ಸಮಾಂತರವಾಗಿ ಜೋಡಿಸಿ ಪ್ರತಿಯೊಂದು ರೋಧಕ್ಕೂ ಒಂದೊಂದು ಅಮ್ಮೀಟರ್ನ ಸರಣಿಯಲ್ಲಿ ಜೋಡಿಸಿ ಇದನ್ನು ವಿದ್ಯುತ್ ಕೋಶಕ್ಕೆ ಜೋಡಿಸಿ ಮಂಡಲದ ಮೂಲಕ ವಿದ್ಯುತ್ ಪ್ರವಾಹ ಹರಿಯುವಂತೆ ಮಾಡಿ ಅಮ್ಮೀಟರ್ನ ಸೂಚ್ಯಾಂಕ ದಾಖಲಿಸಿ ಬೇರೆ ಬೇರೆ ರೋಧಕಗಳಲ್ಲಿ ವಿದ್ಯುತ್ ಪ್ರವಾಹ ಬೇರೆ ಬೇರೆ ಆಗಿರ್ತದೆ ಅಂತ ನಿಮ್ಗೆ ಗುರ್ತಾಗ್ತದೆ. ಒಂದು 3-4 ಲೈನಲ್ಲಿ ಬರೆದ್ರೆ ಸಾಕು ಪ್ರಯೋಗ. ಇನ್ನು ಕ್ವಶನ್ ಮೇನ್ ನಂಬರ್ 5, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದ್ದಾರೆ. ಒಂದು ದಿಕ್ಸೂಚಿ ಒಂದು ದಂಡಕಾಂತವನ್ನು ಉಪಯೋಗಿಸಿಕೊಂಡು ದಂಡಕಾಂತದ ಸುತ್ತಲೂ ಕಾಂತೀಯ ಬಲರೇಖೆಗಳನ್ನು ಚಿತ್ರಿಸುವ ಚಟುವಟಿಕೆಯನ್ನು ವಿವರಿಸಿ ಕಾಂತೀಯ ಬಲರೇಖೆಗಳನ್ನು ತಿಳಿಸಿ. ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳ ಮೇಲೆ ಚಾಪ್ಟರ್ ಮೇಲಿನ ಡಯಾಗ್ರಾಮ್ ಕೇಳಿದ್ರಲ್ಲ, ಆ ಡಯಾಗ್ರಾಮ್ ಹೆಚ್ಚು ಎಕ್ಸಾಮಲ್ಲಿ ಬರೋಲ್ಲ ಅಂತ ಹೇಳಿದ್ನಲ್ಲ, ಅದೇ ಡಯಾಗ್ರಾಮ್ಗೆ ಸಂಬಂಧಪಟ್ಟಂಥ ಪ್ರಯೋಗ ಇದು. ಒಂದು ಚಿಕ್ಕ ದಿಕ್ಸೂಚಿ ಮತ್ತು ದಂಡಕಾಂತವನ್ನು ತೆಗೆದುಕೊಳ್ಬೇಕು. ಅಲ್ಲೇನು ಕಬ್ಬಿಣದ ರಜೆಗಳನ್ನ ಹಾಕಿದ್ವಲ್ಲ, ಆ ಗುಂಡು ಏನು ವೃತ್ತಾಕಾರದ ರೂಪದಲ್ಲಿ ಉಂಟಾಗಿದ್ವಲ್ಲ, ಸುರುಳಿ ಆಕಾರದ ರೂಪದಲ್ಲಿ, ವೃತ್ತಾಕಾರದಲ್ಲ ಸುರುಳಿ ಆಕಾರದ್ದು, ಅಲ್ಲಿ ಏನು ಮಾಡಬೇಕಂದ್ರೆ ಕಂಪಾಸ್ ಬಾಕ್ಸ್ ಇಡಬೇಕಷ್ಟೇ. ಪ್ರಯೋಗದಲ್ಲಿ ಏನು ಚೇಂಜ್ ಇಲ್ಲ. ಹೌದಾ? ಹಾಗಾದರೆ ಒಂದು ಚಿಕ್ಕ ದಿಕ್ಸೂಚಿ ದಂಡಕಾಂತವನ್ನು ತೆಗೆದುಕೊಳ್ಳಬೇಕು. ಡ್ರಾಯಿಂಗ್ ಹಾಳೆಗೆ ಬಂಧಿಸಿದ ಬಿಳಿ ಹಾಳೆಯ ಮೇಲೆ ದಂಡಕಾಂತವನ್ನಿರಿಸಿ ದಂಡಕಾಂತವನ್ನು ಸುತ್ತಲಿನ ಏನಪ್ಪ ಅಂದರೆ ಸೀಮಾರೇಖೆಯನ್ನು ಗುರುತು ಮಾಡ್ತಾ ಹೋಗಬೇಕು ಅದರ ದಿಕ್ಕಿನ ಆಧಾರದ ಮೇಲೆ. ಹಾಗಾದರೆ ದಂಡಕಾಂತದ ಉತ್ತರ ಧ್ರುವದ ಬಳಿ ದಿಕ್ಸೂಚಿಯನ್ನಿರಿಸಿ ದಿಕ್ಸೂಚಿಯು ಎರಡೂ ತುದಿಗಳ ಸ್ಥಾನವನ್ನು ಗುರುತು ಮಾಡಬೇಕು. ದಿಕ್ಸೂಚಿಯ ಉತ್ತರ ಧ್ರುವವು ಮೊದಲು ಆಕ್ರಮಿಸಿದ ಸ್ಥಾನವನ್ನು ದಕ್ಷಿಣ ಧ್ರುವವು ಆಕ್ರಮಿಸುವಂತೆ ದಿಕ್ಸೂಚಿಯನ್ನು ಚಲಿಸಬೇಕು. ಇದೇ ರೀತಿ ದಿಕ್ಸೂಚಿಯನ್ನು ದಂಡಕಾಂತದ ಏನಪ್ಪ ಅಂದರೆ ದಕ್ಷಿಣ ಧ್ರುವ ತಲುಪುವವರೆಗೆ ಮುಂದುವರಿಸಬೇಕು. ಅಲ್ಲೇನಪ್ಪ ಅಂದರೆ ನಾವು ವಯರನ್ನು ತೊಗೊಂಡಿದ್ವಿ, ಇಲ್ಲೇನು ಮಾಡ್ತೀವಿ ಅಂದರೆ ಒಂದು ದಂಡಕಾಂತವನ್ನು ತೊಗೊಂಡ್ಕೊಂಡಿರ್ತೀವಿ. ಇದರ ಆಧಾರದ ಮೇಲೆ ಏನು ಮಾಡ್ಬೋದಪ್ಪ ಅಂದರೆ ಕಾಂತೀಯ ಬಲರೇಖೆಗಳು, ದಂಡಕಾಂತದ ಸುತ್ತ ಉಂಟಾಗುವಂಥ ಕಾಂತೀಯ ಬಲರೇಖೆಗಳು ಯಾವ ರೀತಿ ಇರ್ತಾವೆ ಅನ್ನೋದನ್ನು ನಾವಿಲ್ಲಿ ಗುರುತಿಸ್ತೀವಿ. ವೆರಿ ಸಾರಿ ನೋಡಿರಿ, ಇದು ದಂಡಕಾಂತ ಅಂತ ಇಟ್ಕೊಳ್ರಿ. ಇದು N ಮತ್ತು S ಕಾಂತೀಯ ಬಲರೇಖೆಗಳು ಏನಪ್ಪ ಅಂದರೆ ಉತ್ತರದಿಂದ ದಕ್ಷಿಣ ಕಡೆ ಹೊರಟಿರ್ತಾವಲ್ಲ, ಇದ್ರ ಚಿತ್ರ ಸಿಗ್ತದೆ ನಮಗೆ. ಒಂದು ಸೂಜಿಕಾಂತವನ್ನು ಇಟ್ಟು, ಫಾರ್ ಎಕ್ಸಾಂಪಲ್ ಈ ಪಾಯಿಂಟಲ್ಲಿ ಸೂಜಿಕಾಂತ ಇಟ್ಟು ಅಂದರೆ ಅದು ನಾರ್ತ್ ಮತ್ತು ಸೌತ್ ಈ ಥರ ತೋರಿಸ್ತಿರ್ತದೆ. ಇಲ್ಲಿ ಇಟ್ಟು ಅಂದರೆ ಈ ಥರ ನಾರ್ತ್ ಮತ್ತು ಸೌತನ್ನು ತೋರಿಸ್ತಿರ್ತದೆ.
ಹೌದಾ? ಹಾಗಾದರೆ ಇದೇ ರೀತಿ ದಿಕ್ಸೂಚಿಯನ್ನು ದಂಡಕಾಂತದ ದಕ್ಷಿಣ ಧ್ರುವದ ತಲುಪುವವರೆಗೆ ಮುಂದುವರಿಸಬೇಕು. ಗುರುತು ಮಾಡಿದ ಬಿಂದುಗಳನ್ನು ನಯವಾದ ವಕ್ರರೇಖೆಯಿಂದ ಸೇರಿಸಬೇಕು. ಇದು ಕಾಂತೀಯ ಬಲರೇಖೆಗಳನ್ನು ಏನು ಮಾಡ್ತದಪ್ಪ ಅಂದರೆ ಪ್ರತಿನಿಧಿಸ್ತದೆ. ಕಾಂತೀಯ ಬಲರೇಖೆಗಳ ಗುಣಲಕ್ಷಣಗಳನ್ನು ನೋಡೋದಾದರೆ ಇದು ಭಾಳ ಸಲ ರಿಪೀಟೆಡ್ ಕ್ವಶನು. ಕಾಂತೀಯ ಬಲರೇಖೆಗಳ ಗುಣಲಕ್ಷಣ: ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ತವೆ. ಯಾವುದೇ ಎರಡು ರೀತಿಯ ಬಲರೇಖೆಗಳು ಒಂದನ್ನೊಂದು ಛೇದಿಸೋದಿಲ್ಲ. ವೆರಿ ಇಂಪಾರ್ಟೆಂಟ್. ಕಾಂತ ಧ್ರುವಗಳಲ್ಲಿ ಕಾಂತೀಯ ಬಲರೇಖೆಗಳು ದಟ್ಟವಾಗಿರ್ತವೆ. ಕಾಂತೀಯ ಬಲರೇಖೆಗಳು ಆವೃತ್ತ ಜಾಲಗಳಾಗಿದ್ದಾವೆ. ಇನ್ನು ಇದೇ ಪ್ರಶ್ನೆಗೆ ಅಥವಾ ಅಂತ ಇನ್ನೊಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕವನ್ನು ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಅದು ಯಾಂತ್ರಿಕ ಬಲವನ್ನು ಅನುಭವಿಸುತ್ತದೆ ಎಂದು ನಿರ್ಧರಿಸಲು ಒಂದು ಚಟುವಟಿಕೆಯನ್ನು ವಿವರಿಸಿ. ವಾಹಕದ ಮೇಲಿನ ಬಲದ ದಿಕ್ಕನ್ನು ಕಂಡುಹಿಡಿಯಲು ಸಹಾಯಕವಾದ ನಿಯಮವನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಹಾಗಾದರೆ ಉತ್ತರ: ಅಲ್ಯೂಮಿನಿಯಂನ ಒಂದು ಚಿಕ್ಕ ಸಲಾಕೆ ABಯನ್ನು ತೆಗೆದುಕೊಂಡು 2 ವಾಹಕ ತಂತಿಗಳ ಸಹಾಯದಿಂದ ಆಧಾರ ಸ್ತಂಭಕ್ಕೆ ಸಮಾಂತರವಾಗಿರುವಂತೆ ಜೋಡಿಸಿ ಒಂದು ಶಕ್ತಿಯುತ ಕುದುರೆ ಲಾಳಾಕಾರದ ಕಾಂತವನ್ನು ತೆಗೆದುಕೊಂಡು ಅದರ ಕಾಂತಕ್ಷೇತ್ರವು ಮೇಲ್ಮುಖವಾಗಿರುವಂತೆ ಆ ಎರಡೂ ಧ್ರುವಗಳ ನಡುವೆ ಚಿಕ್ಕ ಸಲಾಕೆಯನ್ನು ಇರುವಂತೆ ಇರಿಸಿರಿ. ಯಾವುದು? ಅಲ್ಯೂಮಿನಿಯಂನಿಂದ ಮಾಡಿದ್ದು. ಇದಕ್ಕಾಗಿ ಅಲ್ಯೂಮಿನಿಯಂನ ಕಂಪನಿಯ ಕೆಳಭಾಗಕ್ಕೆ ಕಾಂತದ ಉತ್ತರ ಧ್ರುವ ಮತ್ತು ಮೇಲ್ಭಾಗಕ್ಕೆ ಕಾಂತದ ದಕ್ಷಿಣ ಧ್ರುವ ಇರುವಂತೆ ಕಾಂತವನ್ನು ಲಂಬವಾಗಿರಿಸಿ ಅಲ್ಯೂಮಿನಿಯಂ ತಂತಿಯ ತುದಿಗಳನ್ನು ಬ್ಯಾಟರಿ ಸ್ವಿಚ್ ಮತ್ತು ರಿಯೋಸ್ಟ್ಯಾಟ್ಗಳಿಗೆ ಸರಣಿ ಜೋಡಣೆಯಲ್ಲಿ ಜೋಡಿಸಿ ಅಲ್ಯೂಮಿನಿಯಂ ತಂತಿಯ B ತುದಿಯಿಂದ A ತುದಿಗೆ ವಿದ್ಯುತ್ ಪ್ರವಾಹ ಹರಿಯುವಂತೆ ಮಾಡಿ ಎಡಭಾಗಕ್ಕೆ ಶಲಾಕೆಯು ಸ್ಥಾನಪಲ್ಲಟಗೊಂಡಿರುವುದನ್ನು ನೀವು ಗಮನಿಸುವಿರಿ. ಇನ್ನು ಶಲಾಕೆಯಲ್ಲಿನ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಬದಲಾಯಿಸಿ ಹಾಗೂ ಶಲಾಕೆಯ ಸ್ಥಾನಪಲ್ಲಟವಾಗುವ ದಿಕ್ಕನ್ನು ವೀಕ್ಷಿಸಿ. ಇದು ಈಗ ಬಲಭಾಗದಲ್ಲಿದೆ. ಈ ಶಲಾಕೆ ಏನೈತಲ್ಲ, ಈ ಶಲಾಕೆ ಇದೇನೈತಲ್ಲ, ಇದು ಹಿಂದೆ ಮುಂದೆ ಚಲಿಸ್ಲಿಕ್ಕೆ ಪ್ರಾರಂಭಿಸ್ತದೆ. ಹೆಂಗೆ ನೀವು ಬ್ಯಾಟ್ರಿಯ ಪಾಸಿಟಿವ್ ಟರ್ಮಿನಲ್ ಮತ್ತು ನೆಗೆಟಿವ್ ಟರ್ಮಿನಲ್ಗಳನ್ನು ಚೇಂಜ್ ಮಾಡ್ತೀರ ಹಾಗೆ, ಹೌದಾ? ಹಾಗಾದರೆ ವಿದ್ಯುತ್ ಪ್ರವಹಿಸುತ್ತಿರುವಂತಹ ವಾಹಕದ ತಂತಿಯನ್ನು ಕಾಂತಕ್ಷೇತ್ರದಲ್ಲಿರಿಸಿದಾಗ ಅದು ಯಾಂತ್ರಿಕ ಚಲನೆಯನ್ನು ಅನುಭವಿಸ್ತದೆ ಅನ್ನೋದನ್ನು ಈ ಪ್ರಯೋಗ ತೋರಿಸ್ಕೊಡ್ತದೆ, ಹೌದಾ? ಇದನ್ನು ನಾನು ತುಂಬ ವಿವರಿಸಿದ್ದೀನಿ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳಲ್ಲಿ. ಅದನ್ನು ಯಾರು ನೋಡಿರ್ತೀರ ಅವರು ನಿಮ್ಮದೇ ವರ್ಡ್ಸ್ ಹಾಕಿ ಬರೀತೀರಾ. ಇಲ್ಲಿದ್ದಂಗೆ ಬರೀಬೇಕಂತೇನಿಲ್ಲ, ಪ್ರಯೋಗ ಇದೆ. ಅದು ನಿಮ್ಮ ವರ್ಡ್ಸನ್ನು ಬಳಸಿ ನೀವು ಸ್ವಂತ ವಾಕ್ಯಗಳಲ್ಲಿ ಅಲ್ಲಿ ಬರೀಬಹುದು. ಫ್ಲೆಮಿಂಗನ ಎಡಗೈ ನಿಯಮ: ಎಡಗೈನ ಹೆಬ್ಬೆರಳು, ತೋರ್ಬೆರಳು ಮತ್ತು ಮಧ್ಯದ ಬೆರಳುಗಳನ್ನು ಪರಸ್ಪರ ಲಂಬವಾಗಿರುವಂತೆ ಹಿಡಿದುಕೊಂಡಾಗ ತೋರ್ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು ಮತ್ತು ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಹಾಗೂ ಹೆಬ್ಬೆರಳು ವಾಹಕದ ಮೇಲೆ ವರ್ತಿಸುವ ಚಲನೆ ಅಥವಾ ಬಲದ ದಿಕ್ಕನ್ನು ಸೂಚಿಸುತ್ತದೆ. ಹೌದಾ? ಇದೇನಪ್ಪ ಅಂದರೆ ಫ್ಲೆಮಿಂಗನ ಎಡಗೈ ನಿಯಮ. ಇನ್ನು ಕ್ವಶನ್ ನಂಬರ್ 13. 20 ಡಿಗ್ರಿ ಸೆಲ್ಸಿಯಸ್ನಲ್ಲಿ A, B ಮತ್ತು C ವಸ್ತುಗಳು ರೋಧಶೀಲತೆಯನ್ನು ನೀಡಲಾಗಿದೆ. ಇವುಗಳಲ್ಲಿ ಯಾವುದನ್ನು ವಾಹಕವಾಗಿ ಮತ್ತು ಯಾವುದನ್ನು ಅವಾಹಕವಾಗಿ ಬಳಸಬಹುದು? ನಿಮ್ಮ ಉತ್ತರವನ್ನು ಸಮರ್ಥಿಸಿ ಅಂತ ಕೇಳಿದ್ದಾರೆ. ಹಾಗಾದರೆ A ರೋಧವನ್ನು ಕೊಟ್ಟಿದ್ದಾರೆ 2.63 × 10⁻⁸ ಓಮ್ ಮೀಟರ್. ಆಮೇಲೆ B ಎಷ್ಟು ಕೊಟ್ಟಿದ್ದಾರಪ್ಪ ಅಂದರೆ 1.60 × 10⁻⁸ ಓಮ್ ಮೀಟರ್. ಆಮೇಲೆ C 10⁻12 ಓಮ್ ಮೀಟರ್ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ನಾವು ಇವುಗಳನ್ನು ನೋಡೇ ಏನು ಹೇಳ್ಬೋದಪ್ಪ ಅಂದರೆ Bಯನ್ನು ವಾಹಕವಾಗಿ ಬಳಸ್ಬೋದು, ಯಾಕಂದರೆ ಅದರ ರೋಧಶೀಲತೆ ಅತ್ಯಂತ ಕಡಿಮೆ ಇದೆ. Cಯನ್ನು ಅವಾಹಕವಾಗಿ ಬಳಸ್ಬೋದು, ಯಾಕಂದರೆ ಅದರ ರೋಧಶೀಲತೆ 10⁻12 ಇರೋದರಿಂದ, ಮೈನಸ್ ಅಲ್ಲ 10⁻12 ಇರೋದರಿಂದ ರೋಧಶೀಲತೆ ಅತ್ಯಂತ ಹೆಚ್ಚೈತೆ ಅಂತ ಹೇಳ್ಬೋದು. ಇನ್ನು B, ತಾಪನ ಘಟಕಗಳು ಕೆಂಪಾಗಿ ಉರಿಯುವಂತೆ ವಿದ್ಯುತ್ ಹೀಟರ್ನ ಸುರುಳಿಯು ಉರಿಯುವುದಿಲ್ಲ, ಕಾರಣ ತಿಳಿಸಿ ಅಂತ ಕೇಳಿದ್ದಾರೆ. ಹಾಗಾದರೆ ತಾಪನ ಘಟಕಗಳು ಹೆಚ್ಚು ರೋಧ ಹೊಂದಿರುವ ಮಿಶ್ರಲೋಹದಿಂದ ಮಾಡಲ್ಪಟ್ಟಿದ್ದು ವಿದ್ಯುತ್ ಹರಿಸಿದಾಗ ಹೆಚ್ಚು ತಾಪ ಉತ್ಪತ್ತಿಯಾಗಿ ಹೊಳೆಯುತ್ತವೆ. ಆದರೆ ವಿದ್ಯುತ್ ಹೀಟರ್ನ ಸುರುಳಿಯ ರೋಧ ಕಡಿಮೆ, ಆದ್ದರಿಂದ ವಿದ್ಯುತ್ ಹರಿಸಿದಾಗ ತಾಪನ ಘಟಕಗಳಷ್ಟು ಬಿಸಿಯಾಗುವುದಿಲ್ಲವಾದ್ದರಿಂದ ಹೀಟರ್ನ ಸುರುಳಿ ಹೊಳೆಯುವುದಿಲ್ಲ. ಹಾಗಾದರೆ ನಾವು ಇಲ್ಲಿವರೆಗೂ ಏನು ಮಾಡಿದ್ವಿಪ್ಪ ಅಂದರೆ ಅರ್ಧವಾರ್ಷಿಕ ಪರೀಕ್ಷೆಯ ಫಿಸಿಕ್ಸ್ ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆಯನ್ನು ಅಭ್ಯಾಸ ಮಾಡಿದ್ವಿ. ನೆಕ್ಸ್ಟ್ ಕ್ಲಿಪ್ಪಲ್ಲಿ ಏನು ಮಾಡೋಣಪ್ಪ ಅಂದರೆ ರಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಕೀ ಆನ್ಸರ್ಗಳನ್ನು ಅಭ್ಯಾಸ ಮಾಡೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಆದಷ್ಟು 10th ಗ್ರೂಪ್ಗಳಿಗೆ ನಿಮ್ಮ ಸ್ನೇಹಿತರಿಗೆ ಹಂಚಿಕೊಳ್ಳುವಂಥ ಕೆಲಸ ಮಾಡಿರಿ.